ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ 15ನೇ ವಾರ ಟಿಕೆಟ್ ಟು ಫಿನಾಲೆ ಅನ್ನುವಂಥ ವಾರ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸ್ನೇಹಿತರೆ, ಯಾರು ನಿಮ್ಮ ಪ್ರಕಾರ ಟಿಕೆಟ್ ಟು ಫಿನಾಲೆ ಒಂದು ಟಿಕೆಟನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಈ ವಾರದ ನಾಮಿನೇಷನಿಂದ ಸೇಫ್ ಆಗಿರುವಂತಹ ಸ್ಪರ್ಧಿಗಳು ಯಾರು ಎಂಬುದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು 9 ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ. ಸ್ನೇಹಿತರೆ, 9 ಜನ ಕಂಟೆಸ್ಟೆಂಟ್ಗಳ ಪೈಕಿ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವರು ಈ ವಾರದ ನಾಮಿನೇಷನ್ದ ಕಡಾಖಂಡಿತವಾಗಿ ಸೇವ್ ಆಗ್ತಾರೆ. ಸ್ನೇಹಿತರೆ, ನಿನ್ನೆ ಒಂದು ವಿಶೇಷವಾದ ಟಾಸ್ಕನ್ನು ಬಿಗ್ ಬಾಸ್ ರಜತ್ ಅವರಿಗೆ ಕೊಟ್ಟರು. ಸ್ನೇಹಿತರೆ, ಟಿಕೆಟ್ ಟು ಹೋಮ್ ಅನ್ನುವಂತಹ 5 ಫಲಕಗಳನ್ನು 5 ಜನ ಕಂಟೆಸ್ಟೆಂಟ್ಗಳ ಕೊರಳಿಗೆ ಹಾಕುವಂಥ ವಿಶೇಷವಾದ ಅಧಿಕಾರವನ್ನು ರಜತ್ ಅವರಿಗೆ ಬಿಗ್ ಬಾಸ್ ನೀಡ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ಟಿಕೆಟ್ ಟು ಹೋಮ್ ಅನ್ನುವಂತಹ ಫಲಕಗಳನ್ನು ರಜತ್ ಅವರು ಚೈತ್ರ ಕುಂದಾಪುರ ಆಗಿರ್ಬೋದು, ಹನುಮಂತು, ಗೌತಮಿ ಜಾಧವ್, ಭವ್ಯ ಗೌಡ ಹಾಗೆ ಮೋಕ್ಷಿತಾ ಪೈ ಅವರಿಗೆ ಈ 5 ಜನ ಕಂಟೆಸ್ಟೆಂಟ್ಗಳಿಗೆ ಹಾಕ್ತಾರೆ. ಸ್ನೇಹಿತರೆ, ಅದಾದ ನಂತರ ಒಂದು ಬಾಲ್ನ ಟಾಸ್ಕನ್ನು ಕೂಡ ಕೊಡ್ತಾರೆ. ಸ್ನೇಹಿತರೆ, ಎಲ್ಲರೂ ಕೂಡ ಸ್ವೈಪ್ ಆಗಬೇಕು. 5 ರೌಂಡ್ಗಳಲ್ಲಿ ಮೊದಲನೇ ರೌಂಡ್ನಲ್ಲಿ ಭವ್ಯ ಗೌಡ ಅವರು ಗೆಲ್ತಾರೆ. ಸ್ನೇಹಿತರೆ, 2ನೇ ರೌಂಡ್ನಲ್ಲಿ ನಮ್ಮ ಉಗ್ರ ಮಂಜು ಅವರು ಗೆಲ್ತಾರೆ. ಸ್ನೇಹಿತರೆ, 3ನೇ ರೌಂಡ್ನಲ್ಲಿ ಮೋಕ್ಷಿತಾ ಪೈ ಅವರು ಗೆಲ್ತಾರೆ. 4ನೇ ರೌಂಡ್ನಲ್ಲಿ ಹನುಮಂತ್ ಅವರು ಗೆಲ್ತಾರೆ. ಸ್ನೇಹಿತರೆ, ಈಗ 5 ಜನ ಯಾರ ಕೊರಳಲ್ಲಿ ಟಿಕೆಟ್ ಹೋಮ್ ಅನ್ನೋಂಥ ಫಲಕ ಇದೆ ಅಂತ ನೋಡ್ತಾ ಹೋಗೋದಾದರೆ ಭವ್ಯ ಗೌಡ, ಮೋಕ್ಷಿತಾ ಪೈ, ಅದರ ಜೊತೆಗೆ ಚೈತ್ರ ಕುಂದಾಪುರ, ಗೌತಮಿ ಜಾಧವ್ ಹಾಗೆ ಧನರಾಜಾಚಾರ್ಯ ಈ 5 ಜನರ ಕೊರಳಿನಲ್ಲಿ ಟಿಕೆಟ್ ಹೋಮ್ ಅನ್ನೋಂಥ ಫಲಕ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಇದೆ. ಈ ಕಡೆ ಸುರಕ್ಷಿತ ಪ್ರದೇಶದಲ್ಲಿರುವಂಥ ಸ್ಪರ್ಧಿಗಳು ಹನುಮಂತು, ತ್ರಿವಿಕ್ರಮ್ ಹಾಗೆ ಉಗ್ರ ಮಂಜು. ಸ್ನೇಹಿತರೆ, 5ನೇ ರೌಂಡ್ನಲ್ಲಿ ಬಾಲ್ನ ಟಾಸ್ಕನ್ನು ಗೆದ್ದಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಗೌತಮಿ ಜಾಧವ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಆಗ ಗೌತಮಿ ಜಾಧವ್ ಅವರು ಅಲ್ಲಿ ಉಳಿದಿರುವಂಥ ಹನುಮಂತು, ತ್ರಿವಿಕ್ರಮ್ ಹಾಗೆ ಉಗ್ರ ಮಂಜು ಇವರು 3 ಜನರು ಮಾತನಾಡಿಕೊಂಡು ಒಬ್ಬರು ಸ್ವೈಪ್ ಆಗಬೇಕು. ಅಂದರೆ ಗೌತಮಿ ಜಾಧವ್ ಅವರು ಸುರಕ್ಷಿತ ಪ್ರದೇಶಕ್ಕೆ ಬರುತ್ತಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ತ್ರಿವಿಕ್ರಮ್ ಅವರು ಸ್ವೈಪ್ ಆಗ್ತಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರ ಕೊರಳಲ್ಲಿ ಟಿಕೆಟ್ ಟು ಹೋಮ್ ಅನ್ನುವಂಥ ಒಂದು ಫಲಕ ಬೀಳುತ್ತದೆ. ಸ್ನೇಹಿತರೆ, ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ತ್ರಿವಿಕ್ರಮ್, ಭವ್ಯ ಗೌಡ, ಮೋಕ್ಷಿತಾ ಪೈ, ಧನರಾಜ್ ಆಚಾರ್ ಹಾಗೆ ಚೈತ್ರ ಕುಂದಾಪುರ ಅವರು 5 ಜನರು ಕೂಡ ಈ ವಾರ ಹೊರ ಹೋಗಲು ನಾಮಿನೇಟ್ ಆಗ್ತಾರೆ. ಸ್ನೇಹಿತರೆ, ಇನ್ನು ಉಳಿದಂಥ ಸುರಕ್ಷಿತ ಪ್ರದೇಶದಲ್ಲಿರುವಂಥ ಸ್ಪರ್ಧಿಗಳು ಈ ವಾರದ ನಾಮಿನೇಷನ್ನಿಂದ ಸೇವ್ ಆಗ್ತಾರೆ. ಅವರು ಯಾರು ಅಂದರೆ ಮೊದಲನೇದಾಗಿ ಹನುಮಂತ, 2ನೇದಾಗಿ ಉಗ್ರ ಮಂಜು, 3ನೇದಾಗಿ ಗೌತಮಿ ಜಾಧವ್ ಅವರು. ಸ್ನೇಹಿತರೆ, ಈ 3 ಜನರು ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗೋದರ ಮೂಲಕ 15ನೇ ವಾರದಲ್ಲಿ ಸೇವ್ ಆಗಿದ್ದಾರೆ. ಸ್ನೇಹಿತರೆ, ಅದರ ಜೊತೆಗೆ ಕ್ಯಾಪ್ಟನ್ ಆಗಿರುವಂಥ ರಜತ್ ಕಿಶನ್ ಅವರು ಕೂಡ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಾರೆ. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದರೆ 5 ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ಅದರ ಜೊತೆಗೆ 4 ಜನರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿದ್ದಾರೆ. ಸ್ನೇಹಿತರೆ, ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ,